ಸರ್ಪ್ರೈಸ್ ಕೊಡಲು ತವರಿಗೆ ಹೋಗಿದ್ದವಳು ಗಂಡನಿಗೆ ಹೇಳದೆ ಮನೆಗೆ ಬಂದೆ. ಮನೆಯ ಬಾಗಿಲು ತೆಗೆಯಲು ನನ್ನ ಬಳಿ ಒಂದು ಕೀ ಇತ್ತು. ಅದರ ಸಹಾಯದಿಂದ ಒಳಗೆ ಬಂದರೆ ಮನೆಯಲ್ಲಿ ಸಂಪೂರ್ಣವಾಗಿ ನಮ್ಮ ಮನೆಯ ಕೆಲಸದವಳು ಜೋರಾಗಿ ನಗುತ್ತಿದ್ದಾಳೆ. ಇನ್ನು ಒಳಗೆ ಬಂದು ನೋಡಿದರೆ ನನ್ನ ಹಾಸಿಗೆ ಮೇಲೆ ಅವಳು ಮಲಗಿದ್ದಾಳೆ. ನನ್ನ ಗಂಡ ಅವಳ ಎದೆಯ ಹಾಲನ್ನು ಕುಡಿಯುತ್ತಿದ್ದಾನೆ. ಅವಳನ್ನು ಸಂಪೂರ್ಣವಾಗಿ ಬೆತ್ತಲಾಗಿಸಿ ನನ್ನ ಜೊತೆ ಮಾಡುತ್ತಿದ್ದ ಕೆಲಸವನ್ನು ಅವಳ ಜೊತೆ ಮಾಡುತ್ತಿದ್ದಾನೆ. ನಾನು ಜೋರಾಗಿ ಕಿರುಚಿದೆ. ಆಗ ನನ್ನ ಗಂಡ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿದ. ಅಯ್ಯೋ ಮುಂದೆ. ನನ್ನ ಹೆಸರು ಕಾವೇರಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಚಿಕ್ಕಂದಿನಿಂದ ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ದರು. ನಾನು 2ನೇ ತರಗತಿಯಲ್ಲಿ ಇದ್ದಾಗ ಅಪ್ಪ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿಕೊಂಡರು. ಹಳ್ಳಿಯ ವ್ಯವಸಾಯವನ್ನು ಬಿಟ್ಟು. ಆಗ ಸಂಪೂರ್ಣ ಜವಾಬ್ದಾರಿ ಅಮ್ಮನೇ ತೆಗೆದುಕೊಂಡಳು. ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅವಳ ಪ್ರೀತಿಯಲ್ಲಿ ಮೋಸವಿಲ್ಲ. ಮೊದಲು ನಾನು ತಿಂದರೆ ನಂತರ ಅವಳು ಊಟ ಮಾಡುತ್ತಿದ್ದಳು. ಸ್ಕೂಲಿಗೂ ಅಷ್ಟೇ. ನನ್ನನ್ನು ಕರೆದುಕೊಂಡು ಹೋದರೆ ನಾನು ಸ್ಕೂಲ್ ಮುಗಿಸಿ ಹೊರಬರುವುದರ ಒಳಗೆ ಅಮ್ಮ ನನಗಾಗಿ ಕಾಯುತ್ತಿದ್ದಳು. ಅವಳನ್ನು ನೋಡಿ ಮುಖ ಹರಳುತ್ತಿತ್ತು. ಪ್ರತಿದಿನವೂ ಇದೇ ರೀತಿ. ಅಮ್ಮನ ಪ್ರೀತಿ ದೊಡ್ಡದು. ಪ್ರತಿ ಹಬ್ಬಕ್ಕೂ ನನಗೆ ಹೊಸ ಬಟ್ಟೆ ಕೊಡಿಸುತ್ತಿದ್ದಳು. ನಾನು ಏನಾದರೂ ಆಸೆಪಟ್ಟರೆ ಅದನ್ನು ಅವಳಿಗೆ ಹೇಳುವುದಕ್ಕಿಂತ ಮುಂಚೆ ಅವಳು ಅದನ್ನು ಪರಿಪೂರ್ಣ ಮಾಡುತ್ತಿದ್ದಳು. ಮನೆಗೆ ಬಂದ ತಕ್ಷಣ ಅಪ್ಪನಿಗೆ ಫೋನ್ ಮಾಡಿಸಿ ಕೊಡುತ್ತಿದ್ದಳು. ಅಪ್ಪ ತುಂಬ ಚೆನ್ನಾಗಿ ಮಾತನಾಡುತ್ತಿದ್ದರು ವಿಡಿಯೋ ಕಾಲಲ್ಲಿ. ಅಪ್ಪ ಅಮ್ಮನ ಪ್ರೀತಿ ದೊಡ್ಡದು. ನಾನು ಕೂಡ ಅದೇ ರೀತಿ ಅವರನ್ನು ಪ್ರೀತಿ ಮಾಡುತ್ತಿದ್ದೆ. ಅವರು ಹೇಳಿದ ರೀತಿ ಚೆನ್ನಾಗಿ ಓದುತ್ತಿದ್ದೆ. ಈ ಮಧ್ಯೆ ಮನೆಯಲ್ಲಿ ಒಂದು ದೊಡ್ಡ ಗಂಡಾಂತರ ನಡೆಯಿತು. ನಾನು ಆಗ 5ನೇ ತರಗತಿ. ನನಗೆ ಮನೆಯ ಸೂಕ್ಷ್ಮ ವಿಚಾರಗಳು ಕೂಡ ಈಗ ಅರ್ಥವಾಗುತ್ತಿತ್ತು. ಚಿಕ್ಕಪ್ಪ ಮದುವೆ ಆಗಿ 1 ವರ್ಷ ಕೂಡ ಆಗಿರಲಿಲ್ಲ. ಆಗಲೇ ಚಿಕ್ಕಮ್ಮನನ್ನು ಡೆಲಿವರಿಗೆ ಅಂತ ಅವರ ತವರು ಮನೆಗೆ ಕಳಿಸಿದ್ದರು. ಈಗ ಮನೆಯ ಜವಾಬ್ದಾರಿಯೆಲ್ಲ ಸಂಪೂರ್ಣ ಅಮ್ಮನದೇ. ಅಮ್ಮ ಎಲ್ಲ ಕೆಲಸ ಮಾಡಿದರೂ ಕೂಡ ನನ್ನನ್ನು ನೋಡಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ವಿಷಯವನ್ನು ಕೂಡ ಅವಳು ಸ್ವಲ್ಪ ಬಿಟ್ಟಿರಲಿಲ್ಲ. ಅವಳಂಥ ತಾಯಿಯನ್ನು ನಾನು ಪಡೆದಿದ್ದು ನನ್ನ ಅದೃಷ್ಟ. ಆದರೆ ಚಿಕ್ಕಪ್ಪ ಅಮ್ಮನನ್ನು ತುಂಬ ಪೀಡಿಸುತ್ತಿದ್ದರು. ಅಮ್ಮ ಬೇಡ ಬೇಡ ಅಂತ ತಳ್ಳುತ್ತಿದ್ದಳು. ಅಷ್ಟು ಮಾತ್ರ ನೆನಪಿರುವುದು. ಆ ಸಂದರ್ಭದಲ್ಲಿ ನಾನು ಹೋಗಿ ಚಿಕ್ಕಪ್ಪನನ್ನು ತಳ್ಳುತ್ತಿದ್ದೆ. ನಿಧಾನವಾಗಿ ತಿಳಿಯಿತು, ಚಿಕ್ಕಪ್ಪ ಅಮ್ಮನನ್ನು ಯಾವುದೋ ವಿಷಯಕ್ಕೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾರೆ. ಅಪ್ಪ ಅಮ್ಮನಿಗೆ ಕಳಿಸುವ ದುಡ್ಡನ್ನು ಕಿತ್ತುಕೊಳ್ಳುತ್ತಿದ್ದಾರೆ. ಮನೆ ಖರ್ಚಿಗೆ ತುಂಬ ಕಷ್ಟವಾಗುತ್ತಿದೆ. ಅದಕ್ಕಾಗಿ ಅಮ್ಮ ಕೂಲಿ ಕೆಲಸ ಮಾಡಲು ಪ್ರಯತ್ನ ಮಾಡುತ್ತಿದ್ದಾಳೆ. ಅಪ್ಪ ಬೆಂಗಳೂರಿನಲ್ಲಿ ಒಳ್ಳೆಯ ಕೆಲಸದಲ್ಲಿ ಇದ್ದರೂ ಕೂಡ ಕೈ ತುಂಬ ಸಂಪಾದನೆ ಬಂದರೂ ಕೂಡ ಅಮ್ಮನಿಗೆ ದುಡ್ಡು ಸಾಕಾಗುತ್ತಿರಲಿಲ್ಲ. ಅಮ್ಮ ಬಟ್ಟೆಯನ್ನು ಹೊಲಿದುಕೊಂಡು ಮನೆಯ ಖರ್ಚನ್ನು ನಿಭಾಯಿಸುತ್ತಿದ್ದಳು. ಅಪ್ಪ ಪ್ರತಿ ಸಲ ಬಂದಾಗಲೂ ಕೂಡ ಕಂತೆ ದುಡ್ಡು ತರುತ್ತಿದ್ದರು. ಇನ್ನೂ ದುಡ್ಡು ಬೇಕಾದರೂ ಕೇಳು, ಕೊಡುತ್ತೇನೆ. ನಿನ್ನನ್ನು ನನ್ನಿಂದ ದೂರ ಇಟ್ಟು ತುಂಬ ಕಷ್ಟ ಅನುಭವಿಸುತ್ತಿದ್ದೇನೆ. ಸ್ವಲ್ಪ ದಿನ ನಿನ್ನನ್ನು ಮತ್ತು ಮಗಳನ್ನು ಊರಿಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಅಪ್ಪ ಯಾವಾಗಲೂ ಹೇಳುತ್ತಿದ್ದರು. ಒಂದು ದಿನ ಈ ಮಾತನ್ನು ಕೇಳಿಸಿಕೊಂಡು ನನಗೆ ಅನುಮಾನ ಬಂತು. ಅಪ್ಪ ಇಷ್ಟೊಂದು ಅಮ್ಮನನ್ನು ಪ್ರೀತಿ ಮಾಡಿದರೂ ಕೂಡ ಯಾವ ಒಂದು ಬಲವಂತದ ವಿಷಯ ಅಮ್ಮನನ್ನು ಕಾಡುತ್ತಿದೆ. ಚಿಕ್ಕಪ್ಪ ಬ್ಲ್ಯಾಕ್ ಮೇಲ್ ಮಾಡಲು ಅಪ್ಪನ ಬಳಿಯೂ ಕೂಡ ಆ ವಿಷಯವನ್ನು ಹೇಳಲು ಸಾಧ್ಯವಾಗುತ್ತಿಲ್ಲ. ಇದು ತುಂಬ ದೊಡ್ಡ ವಿಷಯ ಇರಬೇಕು. ಅಮ್ಮ ದಿನದಿಂದ ದಿನಕ್ಕೆ ಪೇಷಂಟ್ ಆಗುತ್ತಿದ್ದಾಳೆ. ಅಪ್ಪ ಈ ಬಾರಿ ಅಂತೂ ಕಣ್ಣಿನಲ್ಲಿ ನೀರನ್ನು ಇಟ್ಟುಕೊಂಡು ಹೇಳಿದರು, ನನ್ನ ಹೆಂಡತಿ ಸಣ್ಣ ಆಗಿದ್ದಾಳೆ, ಅವಳನ್ನು ಚೆನ್ನಾಗಿ ನೋಡಿಕೋ ಅಂತ ಅಜ್ಜಿಯ ಬಳಿ ಹೇಳಿದಾಗ ಅಜ್ಜಿ ಮುಖ ತಿರುಗಿಸಿಕೊಂಡಳು. ಅಪ್ಪ ಬೇಸರವಾಗಿ ನಿಂತಿದ್ದರು. ಆಗ ನಾನು ಅಪ್ಪನ ಬಳಿ ಹೋಗಿ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಪ್ಪನ ಕಾಲನ್ನು ಹಿಡಿದುಕೊಂಡು, ಯೋಚನೆ ಮಾಡಬೇಡ ಅಪ್ಪ, ಅಮ್ಮನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನೀನು ಧೈರ್ಯವಾಗಿ ಇರು ಅಂತ ಹೇಳಿದೆ. ಅಪ್ಪ ಆ ಬೇಸರದ ಮುಖದಲ್ಲೂ ಕೂಡ ನಗುವನ್ನು ತರಿಸಿಕೊಂಡರು. ನನಗಾಗಿ ಅಪ್ಪನಿಗಾಗಿ ಎಲ್ಲ ತಿಂಡಿಗಳನ್ನು ಅಮ್ಮ ಪ್ಯಾಕ್ ಮಾಡಿಕೊಂಡು ಕೊಡುತ್ತಿದ್ದಳು. ಅದನ್ನು ಅಪ್ಪ ತೆಗೆದುಕೊಂಡು ಹೋಗುತ್ತಿದ್ದರು. ಅಮ್ಮ ಅಪ್ಪನನ್ನು ಬಿಟ್ಟು ಇರಬಹುದೇನೋ, ಆದರೆ ಅಪ್ಪನ ಕೈಯಲ್ಲಿ ಆಗುವುದಿಲ್ಲ ಅಮ್ಮನನ್ನು ಬಿಟ್ಟು ಇರಲು ಅಂತ ಅನಿಸಿತು. ಇಂದು ನಾನು ಸ್ಕೂಲಿಂದ ಬೇಗ ಬಂದೆ. ಚಿಕ್ಕಪ್ಪ ಮತ್ತು
ಅಮ್ಮ ಮನೆಯಲ್ಲಿ ಇದ್ದರು. ಕಿಟಕಿಯಿಂದ ನೋಡಿದಾಗ ಚಿಕ್ಕಪ್ಪ ಏನೋ ಹೇಳುತ್ತಿದ್ದರು. ಅಮ್ಮ ಅಳುತ್ತಾ ತಮ್ಮ ಕೈಯಲ್ಲಿದ್ದ ಎಲ್ಲ ದುಡ್ಡನ್ನು ಕೊಟ್ಟರು. ಅದು ನಿನ್ನೆ ಅಪ್ಪ ಕೊಟ್ಟು ಹೋಗಿದ್ದ ದುಡ್ಡು. ಏನು ಮಾಡುತ್ತಾಳೆ? ಅಜ್ಜಿ ಕಾಟ ಕೊಡುತ್ತಾರೆ ಅಂತ ಅನಿಸಿತು. ನಾನು ಒಳಗೆ ಹೋಗಿ ಚಿಕ್ಕಪ್ಪನನ್ನು ಬೈಯೋಣ ಅನ್ನುವುದರ ಒಳಗೆ ಚಿಕ್ಕಪ್ಪ ಹಿಂದಿನ ಬಾಗಿಲಿನಿಂದ ಹೋಗಿದ್ದ. ಆ ವಿಷಯದ ಬಗ್ಗೆ ನನಗೆ ಅರಿವು ಇಲ್ಲ. ಅಮ್ಮನನ್ನು ಕೇಳಿದೆ, ಚಿಕ್ಕಪ್ಪ ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ, ದುಡ್ಡು ಹೇಗೆ ಕೊಡುತ್ತೀಯಾ ಅವನಿಗೆ? ಅಪ್ಪನಿಗೆ ಫೋನ್ ಮಾಡಿ ಹೇಳುತ್ತೇನೆ ಅಂತ ಜೋರಾಗಿ ಕಿರುಚಿದೆ. ನನ್ನನ್ನು ನೋಡಿ ಅಮ್ಮ ಭಯಗೊಂಡಳು ಮೊದಲು, ನಂತರ ಕೋಪದಿಂದ ಕೆನ್ನೆಯ ಮೇಲೆ ಬೀಸಿದಳು. ನಿನ್ನ ಅಪ್ಪನಿಗೆ ಈ ವಿಷಯ ಹೇಳಿದರೆ ಗ್ರಹಚಾರ ಬಿಡಿಸಿಬಿಡುತ್ತೇನೆ, ನಿನ್ನ ಅಮ್ಮ ಅನ್ನುವುದನ್ನು ಕೂಡ ನೋಡುವುದಿಲ್ಲ ಅಂತ. ಆಗ ಇನ್ನೂ ಭಯವಾಯಿತು ನನಗೆ. ವಿಧಿಯಿಲ್ಲದೆ ನಾನು ಸುಮ್ಮನಾದೆ. ಆಗ ಒಂದು ಐಡಿಯಾ ಹೊಳೆಯಿತು. ಈ ಕೆಲಸ ಮಾಡಿದರೆ ಅಮ್ಮನನ್ನು ಯಾರೂ ಬ್ಲ್ಯಾಕ್ಮೇಲ್ ಮಾಡುವುದಿಲ್ಲ ಅಂತ ಅನಿಸಿತು. ಅದೇನೆಂದರೆ ಅಪ್ಪನ ಜೊತೆ ಗಲಾಟೆ ಮಾಡುವುದು ಅಂತ ಮೊದಲು ಅನ್ನಿಸಿತು. ನಂತರ ಗಲಾಟೆ ಮಾಡಿದರೆ ಅಮ್ಮ ಚೆನ್ನಾಗಿ ಬೀಸುತ್ತಾಳೆ, ನನಗೆ ಹುಷಾರು ತಪ್ಪಿದರೆ ಅಂತ ಅನಿಸಿತು. ನಾನು ಸಂಪೂರ್ಣವಾಗಿ ಹುಷಾರು ತಪ್ಪುತ್ತೇನೆ ಅಪ್ಪನ ಮೇಲೆ ಆಸೆಯನ್ನು ಇಟ್ಟುಕೊಂಡು. ಆಗ ಅಪ್ಪ ನನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಾರೆ. ನನ್ನ ಜೊತೆ ಅಮ್ಮನನ್ನು ಕೂಡ ಕರೆದುಕೊಂಡು ಹೋಗುತ್ತಾರೆ. ನನ್ನ ಪ್ಲ್ಯಾನ್ ಸಕ್ಸಸ್ ಆಗುತ್ತದೆ ಅಂತ ಖುಷಿಪಟ್ಟೆ. ನಾನು ಹೇಗೆ ಅಂದುಕೊಂಡೆ ಅದೇ ರೀತಿ ಮಾಡಿದೆ. ನಾನು ತುಂಬ ಹುಷಾರಿಲ್ಲದವಳ ರೀತಿ ನಾಟಕ ಮಾಡಿದೆ. ಅಪ್ಪ ನನ್ನ ದೊಡ್ಡ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು. ಎಲ್ಲ ರಿಪೋರ್ಟ್ ನಾರ್ಮಲ್ ಆಗಿದೆ. ಆದರೂ ಕೂಡ ಮಗು ತುಂಬ ಸಮಸ್ಯೆಗಳಿಗೆ ಮಾನಸಿಕವಾಗಿ ಕಷ್ಟಪಡುತ್ತಿದ್ದಾಳೆ. ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತುಂಬ ಕಷ್ಟವಾಗುತ್ತದೆ. ಅಪ್ಪ ಅಮ್ಮ ಸಪ್ರೇಟ್ ಇದ್ದರೆ ಅಂತ ಅಪ್ಪನನ್ನು ಎದುರಿಸಿದರು. ಅಪ್ಪ ವಿಧಿಯಿಲ್ಲದೆ ಅಜ್ಜಿಯ ಬಳಿ ಕೇಳಿದರು, ನನ್ನ ಹೆಂಡತಿಗೆ ಇನ್ನೊಂದು ಮಗು ಆಗುವುದಿಲ್ಲ, ದಯವಿಟ್ಟು ನೀವೆಲ್ಲರೂ ಬೆಂಗಳೂರಿಗೆ ಬಂದು ಬಿಡಿ ಅಂತ ಹೇಳಿದರು. ಅಜ್ಜಿ ಒಪ್ಪಲಿಲ್ಲ. ಚಿಕ್ಕಪ್ಪ ಒಪ್ಪಿಕೊಂಡರು ನಮ್ಮ ಜೊತೆ ಬರಲು. ಚಿಕ್ಕಪ್ಪ ಬರುವುದು ನನಗೆ ಇಷ್ಟವಿರಲಿಲ್ಲ. ಏಕೆಂದರೆ ಅವರು ಬಂದರೆ ಪುನಃ ಅಪ್ಪನಿಗೆ ನೋವು ಮಾಡುತ್ತಾರೆ. ಅಪ್ಪ ಚಂದದ ಮನೆಯನ್ನು ಭೋಗ್ಯಕ್ಕೆ ಹಾಕಿಕೊಂಡಿದ್ದರು ಬೆಂಗಳೂರಿನಲ್ಲಿ. ನಾನು, ಅಮ್ಮ, ಅಪ್ಪ ನೆಮ್ಮದಿಯಾಗಿ ಬದುಕಲು ಆರಂಭಿಸಿದೆವು. ಚಿಕ್ಕಪ್ಪ ಬರಲಿಲ್ಲ. ಬರುತ್ತೇನೆ ಅಂತ ಹೇಳಿದರು. ನಂತರ ಅವರಿಗೆ ಮೈಸೂರಿನಲ್ಲಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಅಂತ ಅಲ್ಲೇ ಉಳಿದುಕೊಂಡರು. ಅಜ್ಜಿ ಮತ್ತು ಚಿಕ್ಕಪ್ಪ ಇಬ್ಬರೂ ಕೂಡ ಮೈಸೂರಿನಲ್ಲಿ ಇದ್ದಾರೆ. ನಾವು ವೆಕೇಷನ್ಗಳಿಗೆ ಹೋಗುತ್ತೇವೆ ಅಷ್ಟೇ. ಇತ್ತೀಚೆಗೆ ನನ್ನ ಎಜುಕೇಷನ್ ದಿನದಿಂದ ದಿನಕ್ಕೆ ಕಷ್ಟವಾಗುತ್ತಿದೆ. ನಾನು ತುಂಬ ಓದಬೇಕು, ಇದರ ಮೇಲೆ ಫೋಕಸ್ ಮಾಡಬೇಕು. ಇಲ್ಲಿ ಚಿಕ್ಕಪ್ಪ ಇಲ್ಲವಲ್ಲ ಅಂತ ನಾನು ಈ ವಿಷಯವನ್ನು ಮರೆತೆ. ದಿನಗಳು ಕಳೆದಂತೆ ನಾನು ಪ್ರತಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ತೆಗೆದೆ. ಎಲ್ಲರಿಗೂ ಅಂದರೆ ಎಲ್ಲ ಮಕ್ಕಳಿಗೂ ಓದಿಸುತ್ತಿದ್ದೆ. ಒಮ್ಮೊಮ್ಮೆ ನನ್ನ ಕೈಯಲ್ಲಿದ್ದ ದುಡ್ಡನ್ನು ಕೂಡ ಮಕ್ಕಳಿಗೆ ಬುಕ್ಸು, ಪೆನ್ಸಿಲ್ ತೆಗೆದುಕೊಳ್ಳಲು ಕೊಡುತ್ತಿದ್ದೆ. ಅವರು ಖುಷಿಪಟ್ಟರೆ ನನಗೆ ಅದೇ ಸಂತೋಷ. ನಮ್ಮ ಬದುಕು ನೆಮ್ಮದಿಯಾಗಿ ಸಾಗುತ್ತಿದೆ. ಈಗ ನಾನು ಡಿಗ್ರಿ ಮುಗಿಸಿ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದೇನೆ. ಅಪ್ಪ ಅಮ್ಮ ಗಂಡಿಗಾಗಿ ತುಂಬ ಸೀರಿಯಸ್ ಆಗಿ ಹುಡುಕಾಟ ಮಾಡುತ್ತಿದ್ದಾರೆ. ಅಮ್ಮನಿಗೆ ಮಂಡಿ ನೋವು. ಆರೋಗ್ಯ ಸರಿ ಇರಬೇಕಾದರೆ ನಿನಗೆ ಮದುವೆ ಮಾಡಿ 2 ಮಕ್ಕಳ ಬಾಣಂತನ ಮಾಡಿಕೊಡಬೇಕು. ಮಕ್ಕಳನ್ನು ನಾನು ಸಾಕಬೇಕು ಅಂತ ಅಮ್ಮ ಯಾವಾಗಲೂ ಹೇಳುತ್ತಿದ್ದಳು. ಈ ಮಾತು ನನಗೆ ಅರ್ಥವಾಗುತ್ತಿರಲಿಲ್ಲ. ಈಗ ಕೆಲಸ ಮಾಡುವ ಹೆಂಗಸರು ಸಿಗುತ್ತಾರೆ. ನನಗೆ ಕೈ ತುಂಬ ಸಂಬಳ ಬರುತ್ತದೆ. 3-4 ಕೆಲಸದವರನ್ನು ಇಡಬಹುದು, ಅಷ್ಟು ಸಂಬಳ ಬರುತ್ತದೆ. ಅಮ್ಮ ನೋಡಿದರೆ ಇನ್ನೂ ಮಿಡಲ್ ಕ್ಲಾಸ್ ರೀತಿ ಆಡುತ್ತಾಳೆ. ಈ ಸಲ ಚಿಕ್ಕಪ್ಪ ಬಂದರು. ಅಮ್ಮ ಮೊದಲಿಗಿಂತ ಧೈರ್ಯವಾಗಿ ಇದ್ದಳು. ಈ ಸಲ ಚಿಕ್ಕಪ್ಪ ಬಂದಾಗ ಅಪ್ಪ ಅವರಿಗೆ ನನ್ನ ಮದುವೆಯ ಬಗ್ಗೆ ಹೇಳಿದರು. ಚಿಕ್ಕಪ್ಪ ತನಗೆ ಗೊತ್ತಿರುವ ಒಂದು ಹುಡುಗ ಇದ್ದಾನೆ. ಹುಡುಗ ತುಂಬ ಶ್ರೀಮಂತ, ಒಬ್ಬನೇ ಮಗನು. ಅವನು ಕೂಡ ಒಳ್ಳೆಯ ಕೆಲಸದಲ್ಲಿ ಇದ್ದಾನೆ. ನಮ್ಮ ಮಗಳಿಗೆ ಸೂಟ್ ಆಗುತ್ತದೆ ಅಂತ ಹುಡುಗನ ಫೋಟೋವನ್ನು ತೋರಿಸಿದಾಗ ನಾನು ಬೆಚ್ಚಿದೆ. ಹುಡುಗ ನನಗಿಂತ ಚೆನ್ನಾಗಿದ್ದಾನೆ. ಯಾವ ಪಿಕ್ಚರ್ ಹೀರೋಗಿಂತ ಕಡಿಮೆ ಇಲ್ಲ. ಮದುವೆ ಬೇಡ ಅಂತ ಹೇಳಲು ಈಗ ನಾನು ಸಾಧ್ಯವೇ ಇಲ್ಲ. ಚಿಕ್ಕಪ್ಪ ತೋರಿಸಿದ ಸಂಬಂಧ ಅಂತ ಅಮ್ಮನಿಗೆ ಇಷ್ಟವಿರಲಿಲ್ಲ. ಆದರೂ ಅಪ್ಪನ ಬಲವಂತಕ್ಕೆ ನನ್ನ ಮದುವೆ ಚಿಕ್ಕಪ್ಪ ತೋರಿಸಿದ ಹುಡುಗನ ಜೊತೆ ಆಗಿ ಹೋಯಿತು. ಹುಡುಗ ತುಂಬ ಸುಂದರವಾಗಿದ್ದಾನೆ. ಅವರದು ದೊಡ್ಡ ಕುಟುಂಬ. ಎಲ್ಲರೂ ಅಕ್ಕಪಕ್ಕದ ಮನೆಯಲ್ಲಿ ಇರುವುದು.
ಒಂದೇ ಕಾಂಪೌಂಡ್. ನಾನು ನನ್ನ ಗಂಡ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗಬೇಕು ಅಷ್ಟೆ. ಅವರಿಗೆ ಕೆಲಸದ ಅವಶ್ಯಕತೆ ಇಲ್ಲ. ನಾನು ಕೆಲಸ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿದೆ. ಕೆಲಸ ಬಿಟ್ಟರೆ ನನ್ನನ್ನು ನಾನು ಬಿಟ್ಟಂತೆ ಅಂತ. ಒಪ್ಪಿಕೊಂಡರೆ ಮದುವೆ, ಇಲ್ಲವಾದರೆ ಏನೂ ಇಲ್ಲ ಅಂತ ಹೇಳಿದಾಗ ಹುಡುಗ ತುಂಬ ಆಶ್ಚರ್ಯವಾಗಿ ನನ್ನನ್ನು ನೋಡುತ್ತಿದ್ದ. ನಂತರ ಮಂಡಿ ಊರಿ ಕೆಳಗೆ ಕೂತು ಪ್ರಪೋಸ್ ಮಾಡಿದರು. ನಾನು ಬೇಡ ಅನ್ನಲು ಯಾವುದೇ ಅವಕಾಶ ಇರಲಿಲ್ಲ. ನನ್ನ ತುಂಬ ಜನ ಸೀನಿಯರ್ಸ್ಗೆ ನನ್ನ ಗಂಡ ಗೊತ್ತು. ನನ್ನ ಗಂಡ ತುಂಬ ಶ್ರೀಮಂತ. ಈ ರೀತಿಯ 10 ಕಂಪನಿಯನ್ನು ನಿಂತ ಜಾಗದಲ್ಲೇ ಕೊಂಡುಕೊಳ್ಳುತ್ತಾನೆ ಅಂತ ಅವರು ಹೇಳಿದ ಮೇಲೆ ಇನ್ನೂ ಧೈರ್ಯ ಬಂತು. ಮದುವೆಗೆ ತಕ್ಷಣ ಒಪ್ಪಿದೆ. ಮದುವೆಯನ್ನು ನಮ್ಮ ಶಕ್ತಿಗೆ ಮೀರಿ ಅಪ್ಪ ಮಾಡಿಕೊಟ್ಟರು. ಏಕೆಂದರೆ ಹುಡುಗನ ಮನೆಯವರು ತುಂಬ ಶ್ರೀಮಂತರು. ಎಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿದರೂ ಅವರಿಗೆ ಸಾಲೋದಿಲ್ಲ ಅನ್ನುವುದು ಅಪ್ಪನ ನಂಬಿಕೆ. ನಾನು ತುಂಬ ಖುಷಿಯಿಂದ ಮದುವೆ ಆದೆ. ಆದರೆ ಹುಡುಗ ನನ್ನಷ್ಟು ಖುಷಿಯಾಗಿಲ್ಲ. ತುಂಬ ನರ್ವಸ್ ಆಗಿದ್ದ. ನನ್ನಷ್ಟು ಕಾನ್ಫಿಡೆಂಟ್ ಆಗಿ ಕೂಡ ಇರಲಿಲ್ಲ. ತುಂಬ ಜನ ಮದುವೆಗೆ ಬಂದಿದ್ದರು. ಶ್ರೀಮಂತರಲ್ಲವೇ ಸ್ವಲ್ಪ ಇರಿಟೇಟ್ ಆಗುತ್ತಾರೆ ಅಂತ ಅಂದುಕೊಂಡು ನಾನು ಸುಮ್ಮನಾದೆ. ಆದರೆ ನನಗೆ ದುಃಖವಾಗಿದ್ದು, ಮದುವೆ ಆಗಿ ಗಂಡನ ಮನೆಗೆ ಹೋಗಬೇಕಾದಾಗ ನಾನು ಕಣ್ಣೀರು ಹಾಕುತ್ತಿದ್ದೇನೆ. ನನ್ನ ಗಂಡ ಯಾವುದೇ ಕಾರಣಕ್ಕೂ ನನ್ನನ್ನು ಸಮಾಧಾನ ಮಾಡಲಿಲ್ಲ. ಕಾರಿನ ವಿಂಡೋವನ್ನು ನೋಡುತ್ತಾ ಕುಳಿತಿದ್ದ. ಇಷ್ಟೊಂದು ಕಟುಕನ ಜೊತೆ ಏಕೆ ಮದುವೆ ಆದೆ ಅಂತ ಮನಸ್ಸು ರೋಸಿ ಹೋಯಿತು. ಇದೇ ಕೋಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮೊದಲ ರಾತ್ರಿ ನಾನು ಅವನ ಜೊತೆ ತುಂಬ ಇಂಟಿಮೇಟ್ ಆಗಲಿಲ್ಲ. ಅವನು ನನ್ನನ್ನು ಮುಟ್ಟಲೇಬಾರದು ಆ ರೀತಿ ಕಿರುಚಿದೆ. ಅವನು ಸೈಡಿಗೆ ತಿರುಗಿ ಮಲಗಿದ. ಅವನಿಗೆ ಅವನ ಆಸೆ ತೀರಿಸಿಕೊಳ್ಳಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನುವ ಕೋಪ ಇತ್ತು. ಬೆಳಿಗ್ಗೆ ಆದಾಗಲೂ ಕೂಡ ಅವನು ನನ್ನ ಬಳಿ ಇರಲಿಲ್ಲ. ಅವನು ಎದ್ದು ಹೊರಟು ಹೋಗಿದ್ದ. ನಾನು ಮದುವೆಯಾಗಿ ತಪ್ಪು ಮಾಡಿದೆ. ನನ್ನನ್ನು ಸಮಾಧಾನಗೊಳಿಸುವ, ನನ್ನನ್ನು ಪ್ರೀತಿಯಿಂದ ಮಾತನಾಡಿಸುವ ಯಾವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಿಲ್ಲ. ನಾನು ಈ ಕಡೆ ತಿರುಗಿ ಮಲಗಿದ್ದೇನೆ. ಹೊರಟು ಹೋದ. ನನಗೆ ದುಃಖವಾಗುತ್ತಿತ್ತು. ಮೊದಲ ರಾತ್ರಿ ಎಷ್ಟು ಕನಸು ಕಂಡಿದ್ದೆ. ನಾನು ಮುನಿಸಿಕೊಂಡರೂ ಅವನು ಸಮಾಧಾನ ಮಾಡುತ್ತಾನೆ ಅಂತ. ಮೊದಲ ಬಾರಿ ಈ ಶ್ರೀಮಂತರ ಅಂತಸ್ತು, ಅವರ ದುಡ್ಡು, ಇದರ ಮೇಲಿನ ವ್ಯಾಮೋಹ ಹೋಗಿದ್ದು. ಚಿಕ್ಕಂದಿನಿಂದ ನಾನು ಶ್ರೀಮಂತನಾಗಬೇಕು, ಅಪ್ಪ ಅಮ್ಮನನ್ನು ಚೆನ್ನಾಗಿ ಸಾಕಬೇಕು ಅನ್ನುವ ಆಸೆ ಇತ್ತು. ಆದರೆ ಶ್ರೀಮಂತರ ಮನೆಯ ಸೊಸೆಯಾಗಿ ಬದುಕಬೇಕು ಅಂತ ನಾನು ತೆಗೆದುಕೊಂಡ ನಿರ್ಧಾರ ತುಂಬ ತಪ್ಪು. ಯಾವುದೇ ಕಾರಣಕ್ಕೂ ಈ ರೀತಿಯ ಮನೆಗಳಿಗೆ ಸೊಸೆ ಆಗಬಾರದು ಅಂತ ಯೋಚಿಸುತ್ತಿದ್ದೆ. ಬೇಗ ಬೇಗ ರೆಡಿಯಾಗಿ ನನ್ನ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಹೊರಬಂದ ತಕ್ಷಣ ಅಚ್ಚರಿ ಕಾದಿತ್ತು. ಅತ್ತೆ ಮತ್ತು ಮಾವ, ಮನೆಯ ನಂಟರುಗಳು ನನ್ನ ಕೈಯಲ್ಲಿ ಅಡುಗೆಯ ಶಾಸ್ತ್ರವನ್ನು ಮಾಡಿಸಲು ಕಾಯುತ್ತಿದ್ದರು ಕಾತುರದಿಂದ. ಅವರ ಮುಖದಲ್ಲಿ ಒಂದು ರೀತಿ ಖುಷಿ. ಮೊದಲ ರಾತ್ರಿ ಆಗಿದೆ ನಮ್ಮ ಸೊಸೆಗೆ, ನನ್ನ ಮಗನಿಗೆ ಅಂತ. ಆ ಖುಷಿಯನ್ನು ನಾನು ಏಕೆ ಹಾಳು ಮಾಡಲಿ? ನನ್ನ ಗಂಡನನ್ನು ನಂತರ ನೋಡಿಕೊಂಡರೆ ಆಯಿತು ಅಂತ ಒಂದು ಟಿಪಿಕಲ್ ಸೊಸೆಯ ರೀತಿ ನಾಟಕವಾಡಿದೆ. ಅವರ ಕಾಲಿಗೆ ಬೀಳುವುದು, ಅವರನ್ನು ಹಗ್ ಮಾಡುವುದು, ಅವರ ಜೊತೆ ತುಂಬ ಖುಷಿಯಾಗಿ ಮಾತನಾಡುವುದು. ಅವರೆಲ್ಲರೂ ತುಂಬ ತೃಪ್ತಿಯಿಂದ ಖುಷಿಪಟ್ಟರು. ನಮ್ಮ ಸೊಸೆ ನಿಜವಾಗಲೂ ತುಂಬ ಒಳ್ಳೆಯವಳು. ನಾವು ಈ ರೀತಿಯ ಸೊಸೆಯನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಇಷ್ಟಪಟ್ಟಿದ್ದೆವು. ನಮ್ಮ ಅದೃಷ್ಟ ಇಂತಹ ಸುಂದರವಾದ ಓದಿರುವ ಸೊಸೆ ನಮಗೆ ಸಿಕ್ಕಿದ್ದಾಳೆ ಅಂತ ಎಲ್ಲರೂ ಖುಷಿಪಟ್ಟರು. ನಂತರ ನನ್ನ ಕೈಯಲ್ಲಿ ಅಡುಗೆ ಶಾಸ್ತ್ರ ಮಾಡಿಸಿದರು. ನಾನು ನನಗೆ ಬರುವ ಸಣ್ಣ ಪುಟ್ಟ ಅಡುಗೆಗಳನ್ನು ಮಾಡಿದೆ. ಅದನ್ನೇ ಅವರು ಅಮೃತ ಅಂತ ತಿಂದರು. ಅಷ್ಟೇ ಅಲ್ಲ, ಅಡುಗೆ ಮಾಡಿದ್ದಕ್ಕೆ ನನ್ನ ಮಾವ ಅವರ ಪಾಕೆಟ್ನಲ್ಲಿ ಎಷ್ಟು ದುಡ್ಡಿತ್ತು ಎಲ್ಲ ದುಡ್ಡನ್ನು ನನಗೆ ಕೊಟ್ಟರು. ಪ್ರೀತಿಯಿಂದ ನಾನು ಎಮೋಷ್ನಲ್ ಆದೆ. ಅಳಲು ಶುರು ಮಾಡಿದೆ. ಏಕೆಂದರೆ ನನಗೆ ಗಂಡ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಈ ಸುಂದರವಾದ ಕ್ಷಣದಲ್ಲಿ ಅವನು ಇಲ್ಲ ಅಂತ. ಆದರೆ ಅತ್ತೆ, ಮಾವ, ಅಪ್ಪ, ಅಮ್ಮನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಅಂದುಕೊಂಡು ಅವರ ತಂಗಿಯ ಜೊತೆ ಡ್ರೈವರ್ನನ್ನು ಸೆಟ್ ಮಾಡಿ ಕಾರಿನಲ್ಲಿ ಕಳಿಸಿದರು. ಸಂಜೆ ಇವಳನ್ನು ಕರೆದುಕೊಂಡು ಬಾ, ಅಲ್ಲೇ ಇರುತ್ತೇನೆ ಅಂದರೆ ಬಿಟ್ಟು ಬಾ, ಇಂದು ಇರಲಿ ಅಂತ ನನಗೆ ಆಶೀರ್ವಾದ ಮಾಡಿದರು. ನಾನು ಖುಷಿಯಿಂದ ಹೋದೆ. ಆಂಟಿಗೆ ಹೇಳಿದೆ, ಇಂದು ಇರುತ್ತೇನೆ, ನಾಳೆ ಬೆಳಿಗ್ಗೆ ಬೇಗ ಬಂದು ಬಿಡುತ್ತೇನೆ ಅಂತ. ಅವರು ನಕ್ಕರು ಅಷ್ಟೆ. ಅಪ್ಪ ಅಮ್ಮನ ಜೊತೆ ತುಂಬ ಖುಷಿಯಾಗಿ ಎಲ್ಲವನ್ನೂ ಶೇರ್ ಮಾಡಿದೆ. ಗಂಡನ ವಿಷಯ ಹೇಳಿದಾಗ ಅವರು ತುಂಬ ದೊಡ್ಡ ಕಂಪನಿಯನ್ನು ನಡೆಸುತ್ತಾರೆ. ಅವರಿಗೆ ತಲೆಯಲ್ಲಿ ತುಂಬ ವಿಚಾರಗಳು ಇರುತ್ತದೆ.
ಯಾವಾಗಲೂ ಅವರು ಅದೇ ಯೋಚನೆಯಲ್ಲಿ ಇರುತ್ತಾರೆ. ನೀನು ಏಕೆ ಇಷ್ಟೊಂದು ಚಿಕ್ಕ ಮಕ್ಕಳ ರೀತಿ ಆಡುತ್ತಿದ್ದೀಯಾ? ಎಷ್ಟು ಮೆಚೂರ್ ಆಗಿದೆ ಅಲ್ಲವೇ ಅಂತ ಅಮ್ಮ ಬೈದಾಗ ನನಗೆ ಅದು ನಿಜ ಅಂತ ಕೂಡ ಅನಿಸಿತು. ಏಕೆಂದರೆ ಅಮ್ಮ ಹೇಳಿದ ಮಾತು ನೆನಪಾಯಿತು. ಅಪ್ಪ ಅಮ್ಮ ಹೇಳುವ ರೀತಿ ಕೇಳಲು 2-3 ವರ್ಷ ಆಯಿತಂತೆ. ಯಾವಾಗಲೂ ಅಜ್ಜಿಯ ಹಿಂದೆ ಮುಂದೆ ತಿರುಗುತ್ತಾ ಇದ್ದರು ಅನ್ನುವ ಮಾತು. ಈಗಿನ ಕಾಲದಲ್ಲಿ 2-3 ವಾರದಲ್ಲಿ ನಾನು ಅವರನ್ನು ಸರಿ ಮಾಡಿಕೊಳ್ಳುತ್ತೇನೆ ಅನ್ನುವ ಕಾನ್ಫಿಡೆಂಟಿಂದ ಅಪ್ಪ ನನ್ನ ಮನೆಗೆ ಹೋಗುತ್ತೇನೆ ಅಂತ ಹೇಳಿದೆ. ಆಗ ಅವರೆಲ್ಲ ಹೇಗಿದ್ದರು? ನಿಮ್ಮ ಅತ್ತೆಯ ಹತ್ತಿರ ಹೇಳಿದ್ದೀಯಾ? ಇಂದು ಇಲ್ಲಿ ಇದ್ದು ಬಿಡು, ನಾಳೆ ಹೋಗುವೆ ಅಂತ ನನ್ನನ್ನು ಎಮೋಷ್ನಲ್ ಆಗಿ ತಬ್ಬಿಕೊಂಡ. ನಮ್ಮ ಮಗಳು ತುಂಬ ಬುದ್ಧಿವಂತೆ, ನಾವು ಹೇಳಿದ ಬುದ್ಧಿಯ ಮಾತನ್ನು ತುಂಬ ಅಚ್ಚುಕಟ್ಟಾಗಿ ಕೇಳುತ್ತಾಳೆ ಅಂತ ಖುಷಿಪಟ್ಟರು. ನಾನು ತುಂಬ ಖುಷಿಪಟ್ಟೆ. ಸಿಕ್ಕಿರುವ ಅದೃಷ್ಟವನ್ನು ಚೆನ್ನಾಗಿ ಬಳಸಿಕೊಳ್ಳಬೇಕು ಅಂತ. ಅದೇ ರೀತಿ ಆಯಿತು. ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಿ ಮರುದಿನ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಗಂಡನ ಮನೆಗೆ ಹೋದೆ. ಗಂಡನನ್ನು ಏನೇ ಆಗಲಿ ಪಳಗಿಸಿಕೊಳ್ಳಬೇಕು. ಇಷ್ಟು ಓದಿದ್ದೇನೆ, ಇಷ್ಟೊಂದು ಬುದ್ಧಿವಂತೆ, ಒಬ್ಬ ಗಂಡನನ್ನು ನನ್ನ ದಾರಿಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲವೇ ಅನ್ನುವ ಯೋಚನೆ ನನಗೆ ಇತ್ತು. ನನ್ನಿಂದ ಎಲ್ಲವೂ ಸಾಧ್ಯ. ನನ್ನ ಖುಷಿ ಹೇಳದಿರದು ಬೆಟ್ಟದಷ್ಟು ಇದೆ. ಮನೆಗೆ ಹೋದಾಗ ಮನೆ ತುಂಬ ನಿಶಬ್ದವಾಗಿತ್ತು. ಸೆಕ್ಯೂರಿಟಿ ಹೇಳಿದರು, ಎಲ್ಲರೂ ಹೊರಗೆ ಹೋಗಿದ್ದಾರೆ, ನಿಮ್ಮ ಮನೆಯವರು ಮಾತ್ರ ಮನೆಯ ಒಳಗಡೆ ಇರುವುದು ಅಂತ. ಏನು ಸರ್ಪ್ರೈಸ್ ಅಂತ ಫೋನಿನಲ್ಲಿ ಹೇಳುತ್ತಿದ್ದರು. ಅಮ್ಮವರೇ ನಿಮಗೆ ಸರ್ಪ್ರೈಸ್ ಕೊಡುತ್ತಾರೆ ಅಂತ ಹೇಳಿದಾಗ ನಾನು ಅಂದುಕೊಂಡೆ, ನನ್ನ ಗಂಡನಿಗೆ ನಾನು ಸರ್ಪ್ರೈಸ್ ಕೊಡೋಣ ಅಂದರೆ ಅವರೇ ನನಗೆ ಸರ್ಪ್ರೈಸ್ ಕೊಡುತ್ತಿದ್ದಾರೆ ಅಂತ. ಖುಷಿಯಿಂದ ಒಳಗೆ ಹೋದಾಗ ನನ್ನ ರೂಮಿನ ದೃಶ್ಯ ನೋಡಿ ನಾನು ಬೆಚ್ಚಿ ಕೆಳಗೆ ಕುಸಿದೆ. ನನ್ನ ಗಂಡ ನನ್ನ ಮನೆಯ ಕೆಲಸದವಳನ್ನು ಬೆತ್ತಲಾಗಿಸಿ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಅವಳ ದಪ್ಪದಪ್ಪನೆಯ ಎದೆಗಳನ್ನು ಚಿಪ್ಪುತ್ತಿದ್ದಾನೆ ನಿರಂತರವಾಗಿ. ನನಗೆ ಅಸಹ್ಯವಾಯಿತು. ನನ್ನ ಜೊತೆ ರಾತ್ರಿ ಏನೂ ಮಾಡಲಿಲ್ಲ, ಇಂದು ಕೆಲಸದವಳ ದೇಹವನ್ನು ಸ್ವಲ್ಪ ಕೂಡ ಬಿಡದೆ ಚಿಪ್ಪುತ್ತಿದ್ದಾನೆ. ಎಂಥ ಕ್ರೂರಿ ಅಂತ ಅವನ ಮುಖದ ಮೇಲೆ ಹುಗಿದೆ. ಆಗ ಅವನು ಏನು ಆಗೇ ಇಲ್ಲ ಅನ್ನುವ ರೀತಿ ಇನ್ನೂ ಗಟ್ಟಿಯಾಗಿ ಕೆಲಸದವಳನ್ನು ತಬ್ಬಿಕೊಂಡು ಅವಳ ಸೊಂಟವನ್ನು ಗಿಲ್ಲುತ್ತಿದ್ದಾನೆ. ನನ್ನ ಕಣ್ಣ ಎದುರಿಗೆ ನಾನಿರುವ ಭಯವಿಲ್ಲ. ನಂತರ ನಾನು ಕಣ್ಣೀರು ಹಾಕುತ್ತಿದ್ದೇನೆ. ಆಗ ಅವನು ಹೇಳುತ್ತಾನೆ, ನನಗೆ ಇವಳೇ ಇಷ್ಟ. ಇವಳು ಕೆಲಸಕ್ಕೆ ಬಂದಾಗ ಏನು ಕೆಲಸ ಮಾಡುವುದಿಲ್ಲ, ಕೇವಲ ನನ್ನ ದೈಹಿಕ ಆಸೆಗಳನ್ನು ಪೂರೈಸುತ್ತಾಳೆ. ಇವಳಿಗೂ ನಾನು ಯಾವುದೇ ಪ್ರೀತಿಯನ್ನು ಕೊಡುವುದಿಲ್ಲ. ನಿನ್ನ ದೇಹದ ಮೇಲೆ ನನಗೆ ಇನ್ನೂ ಮೋಹವಿಲ್ಲ ಅಂತ ಹೇಳುತ್ತಿದ್ದಾನೆ. ಇದನ್ನು ನಿಮ್ಮ ಮನೆಯಲ್ಲಿ ಗೊತ್ತಾ ಅಂತ ಕೇಳಿದಾಗ ಅವರಿಗೆಲ್ಲ ಗೊತ್ತಿರುವುದಕ್ಕೆ ಆದಷ್ಟು ಬೇಗ ನಾನು ಇವಳನ್ನು ಬಿಟ್ಟು ಬಿಡಲಿ ಅಂತ ನಿನ್ನ ಜೊತೆ ಗಂಟು ಹಾಕಿರುವುದು. ಆದರೆ ನೀನು ಯಾವಾಗಲೂ ಟಿಪ್ ಟಾಪ್ ಆಗಿ ಇರುತ್ತೀಯ. ನಿನ್ನ ಜೊತೆ ಗಲೀಜಾಗಿ ಈ ರೀತಿಯ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ. ಇವಳು ಎಲ್ಲಿ ಗಿಂಡಿದರೂ ಗಿಂಡಿಸಿಕೊಳ್ಳುತ್ತಾಳೆ, ಎಲ್ಲಿ ಹೊಡೆದರೂ ಹೊಡೆಸಿಕೊಳ್ಳುತ್ತಾಳೆ, ದುಡ್ಡಿಗಾಗಿ, ನನಗಾಗಿ. ನೀನಾದರೆ ರಂಪ ಮಾಡುತ್ತೀಯ ಅಂತ ಹೇಳಿದ. ನನಗೆ ಅರ್ಥವಾಯಿತು ಅವನ ಮನಸ್ಥಿತಿ, ಅವನ ಟೇಸ್ಟ್. ನೋಡಲು ಸುಂದರವಾಗಿದ್ದಾನೆ, ಆದರೆ ಗಲೀಜು ಮನುಷ್ಯ. ಅವನು ಮಾತನಾಡಿದ್ದು ಇಷ್ಟನ್ನು ನಾನು ವಿಡಿಯೋ ರೆಕಾರ್ಡನ್ನು ಮಾಡಿದೆ. ಅವನಿಗೆ ತಿಳಿಯದೆ ಇದನ್ನು ಕೋರ್ಟಿನಲ್ಲಿ ಕೊಟ್ಟರೆ ಬೇಗ ನನಗೆ ಡೈವೋರ್ಸ್ ಆಗುತ್ತದೆ. ಮನೆಯಲ್ಲಿ ನಡೆದ ವಿಷಯವನ್ನು ತಿಳಿಸಿ ವಿಡಿಯೋವನ್ನು ತೋರಿಸಿದಾಗ ಅವರೆಲ್ಲ ಅಳಲು ಶುರು ಮಾಡಿ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಬೈದರು. ಆಗ ಚಿಕ್ಕಪ್ಪ ನಗುತ್ತಾ, ನಿನ್ನ ಮಗಳ ಜೀವನ ಹಾಳಾಗಲು ನಾನು ಮಾಡಿದ್ದು ಅಂತ ಅಪ್ಪ ಅಮ್ಮನಿಗೆ ಬೈದ. ನಮ್ಮ ಪಾಲಿನ ಆಸ್ತಿಯನ್ನು ಕಿತ್ತುಕೊಂಡು ನನ್ನ ಅಮ್ಮನನ್ನು ಬೀದಿಯಲ್ಲಿ ಬೀಳುವಂತೆ ನಿನ್ನ ಅಮ್ಮ ಮಾಡಿದಳು, ಅದಕ್ಕಾಗಿ. ಆಗ ಅಪ್ಪನನ್ನು ಕೇಳಿದಾಗ ಸೂಕ್ಷ್ಮತೆ ಅರ್ಥವಾಯಿತು. ಚಿಕ್ಕಪ್ಪ ಅಂದರೆ ನನ್ನ ತಾತನ 2ನೇ ಹೆಂಡತಿಯ ಮಗ, ಅಂದರೆ ಅಪ್ಪನ ಚಿಕ್ಕಮ್ಮನ ಮಗ. ಅಪ್ಪ ಚೆನ್ನಾಗಿ ಕೆಲಸಕ್ಕೆ ಹೋಗಿ ಚೆನ್ನಾಗಿ ಬದುಕುತ್ತಿದ್ದಾನೆ, ಊರಿನ ಜನ ಹೊಗಳುತ್ತಿದ್ದಾರೆ ಅಂತ ಅಪ್ಪನ ಮೇಲಿನ ಹೊಟ್ಟೆಹುರಿಗೆ ಅಮ್ಮನನ್ನು ಎದುರಿಸಿ ಬೆದರಿಸಿ ಅಣ್ಣನಿಗೆ ತೊಂದರೆ ಮಾಡುತ್ತೇನೆ ಅಂತ ಹೇಳಿ ದುಡ್ಡನ್ನು ಇಸಿಕೊಳ್ಳುತ್ತಿದ್ದ ಅನ್ನುವ ವಿಷಯ ತಿಳಿಯಿತು. ಅಮ್ಮನಿಗೆ ಹೇಳಿದೆ, ಅಮ್ಮ ಕೇವಲ ತಾಳಿ ಕಟ್ಟಿದ್ದಾನೆ ಅಷ್ಟೇ, ಅವನು ನನ್ನನ್ನು ಎಡಗೈಯಲ್ಲೂ ಮುಟ್ಟಿಲ್ಲ ಅಂದಾಗ ಅಪ್ಪ ಅಮ್ಮ ನೆಮ್ಮದಿಯ ಉಸಿರು ಬಿಟ್ಟರು. ಎಷ್ಟೇ ಮಾಡರ್ನ್ ಆದರೂ ಕೂಡ ಹಳೆಯ ಸಂಸ್ಕಾರಗಳು ನೆನಪಿರುತ್ತದೆ ಅಲ್ಲವೇ? ನಂತರ ಅವರು ಧೈರ್ಯದಿಂದ ಈ ವಿಷಯವನ್ನು ಬೀಗರ ಬಳಿ ಹೇಳಿದರು. ಅವರು
ಬೇಸರದಿಂದ ದೇಶಾಂತರ ಹೋದರು. ಎಲ್ಲ ಸಾಕ್ಷಿಗಳನ್ನು ಕೊಟ್ಟಿದ್ದಕ್ಕೆ ಬಹಳ ಬೇಗ ಡೈವರ್ಸ್ ಆಯಿತು. ನನ್ನ ಹಳೆಯ ಗಂಡನಿಗೆ ಮುಖವಿರಲಿಲ್ಲ. ಈಗ ನಾನು ಫ್ರೀ ಬರ್ಡ್. ಸ್ವಲ್ಪ ಕೂಡ ನನ್ನ ವರ್ತನೆಯಲ್ಲಿ ವ್ಯತ್ಯಾಸವಿಲ್ಲ. ಆದರೆ ಮೊದಲಷ್ಟು ಬಹಳ ಬೇಗ ಮನುಷ್ಯರನ್ನು ನಂಬುವ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಅಪ್ಪ ಅಮ್ಮನಿಗೆ ಯಾವಾಗಲೂ ನನ್ನದೇ ಚಿಂತೆ, ಯಾವಾಗ ಮದುವೆ ಆಗುತ್ತೀಯಾ ಅಂತ. ಆದರೆ ನಾನು ಈಗಾಗಲೇ ಹೇಳಿಬಿಟ್ಟಿದ್ದೇನೆ, 2 ವರ್ಷ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗುವುದಿಲ್ಲ. ನಾನು ಒಬ್ಬಂಟಿಯಾಗಿ ಫ್ರೀಯಾಗಿ ಇರುತ್ತೇನೆ. ಜೀವನದಲ್ಲಿ ಇನ್ನೂ ನಾನು ಅಚೀವ್ ಮಾಡಬೇಕು. ಸ್ವಲ್ಪ ಹಳೆಯ ಗಾಯ ಮಾಗಬೇಕು, ಸಮಯ ಕೊಡಿ ಅಂತ ಕೇಳಿದೆ. ಅವರು ಒಪ್ಪಿದರು. ಒಮ್ಮೊಮ್ಮೆ ಭಯವಾಗುತ್ತದೆ. ಒಂದು ಮಗುವಾದ ಮೇಲೆ ನನ್ನ ಗಂಡನ ಈ ವಿಷಯ ಗೊತ್ತಾಗಿದ್ದರೆ ಅಯ್ಯೋ. ಭಿಕ್ಷುಕನಿಗೆ ಚಿನ್ನದ ಪಾತ್ರೆ ಕೊಟ್ಟರು, ಅವನು ಭಿಕ್ಷೆಯನ್ನೇ ಬೇಡುತ್ತಾನೆ ಅನ್ನುವ ಮಾತು ನೆನಪಾಗಿ ನಗು ಬಂತು. ನನ್ನ ಸುಂದರವಾದ ಬದುಕನ್ನು ಇನ್ನೂ ಸುಂದರ ಮಾಡಿಕೊಳ್ಳುತ್ತೇನೆ. ಆಗ ನನ್ನ ಕನಸಿನ ನಿಜವಾದ ರಾಜಕುಮಾರ ಸಿಕ್ಕೇ ಸಿಗುತ್ತಾನೆ ಅನ್ನುವ ಬಲವಾದ ನಂಬಿಕೆ ಇದ್ದುದರಿಂದ ಬದುಕು ಸುಂದರವಾಗಿ ಸಾಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.